ಹಲೋ ಎವ್ರಿವಾನ್, ಇವತ್ತು ನಾವು ಸ್ಕ್ರಬ್ಬರ್ಸ್ ಬಗ್ಗೆ ಮಾತಾಡೋಣ. ಅಂದರೆ ಬಾಡಿ ಸ್ಕ್ರಬ್ಬರ್ ಬಗ್ಗೆ. ನೀವು ಆಲ್ರೆಡಿ ತುಂಬ ಥರದ ಬಾಡಿ ಸ್ಕ್ರಬ್ಬರ್ಸ್ನ ಯೂಸ್ ಮಾಡ್ತಾ ಇರ್ತೀರಾ ಆ್ಯಂಡ್ ಮಾರ್ಕೆಟಲ್ಲೂ ಕೂಡ ತುಂಬ ಥರದ ಬಾಡಿ ಸ್ಕ್ರಬ್ಬರ್ಸ್ನ ನೋಡಿರ್ತೀರಾ, ವಿಚ್ ಇಸ್ ಆಲ್ ಮ್ಯಾನ್ ಮೇಡ್. ಬಟ್ ಇವತ್ತು ನಾನು ನಿಮಗೆ ನ್ಯಾಚುರಲ್ ಆಗಿರುವಂಥ ಬಾಡಿ ಸ್ಕ್ರಬ್ಬರ್ನ ತೋರಿಸ್ತೀನಿ, ವಿಚ್ ಇಸ್ ದಿಸ್. ಇದು ನ್ಯಾಚುರಲಿ ಇರುವಂಥ ಬಾಡಿ ಸ್ಕ್ರಬ್ಬರ್. ಇದನ್ನು ನೋಡಿದ ತಕ್ಷಣ ತುಂಬ ಜನಕ್ಕೆ ಗೊತ್ತಾಗುತ್ತೆ ಇದೇನು ಅಂತ. ಬಟ್ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತೀನಿ, ದಿಸ್ ಇಸ್ ನಥಿಂಗ್ ಬಟ್ ಈ ತುಪ್ಪದ ಹೀರೆಕಾಯಿ ಅಥವಾ ಹೀರೆಕಾಯಿದು ಪಲ್ಪ್ ಇರುತ್ತಲ್ಲ ಒಳಗಡೆ, ಸೊ ಅದೇ ಇದು. ಅಂದರೆ ಒಣಗಿದ ಮೇಲೆ ಇದು ಹಿಂಗಾಗುತ್ತೆ. ನಿಮ್ಗೆ ಮೋಸ್ಟ್ಲಿ ಇವಾಗ ನಂಬಲ್ಲ, ಬಟ್ ನಾನು ತೋರಿಸ್ತೀನಿ ಅದು ಒಣಗಿರೋದನ್ನ, ಅವಾಗ ನೀವು ನಂಬ್ತೀರಾ ಇದು ಯಾವುದು ಅಂತ. ಇದು ಹೀರೆಕಾಯಿ. ನೀವೇನು ಕೇಳ್ಬೋದು ಹೀರೆಕಾಯಿ ಏನು ಹಿಂಗಿದೆ ಅಂತ. ನಾವು ಬಿತ್ತನೆ ಮಾಡೋಕ್ಕೆ ಹೀರೆಕಾಯಿನ ಹಿಂಗೆ ಗಿಡದಲ್ಲೇ ಬಿಟ್ಬಿಡ್ತೀವಿ ಒಣಗಕ್ಕೆ. ಇನ್ನು ಕೇಳಿಸ್ತಿರ್ಬೇಕಲ್ಲ, ಇದು ಬಿತ್ತನೆ. ಸೊ ಇದು ಒಳಗಿರೋದನ್ನ ನಾವು ಬಿತ್ತನೆಗೆ, ನೆಕ್ಸ್ಟ್ ಬಿತ್ತನೆಗೆ ನಾವು ಇದನ್ನು ಯೂಸ್ ಮಾಡೋದು. ಸೊ ಯಾವಾಗ ಹಿಂಗೆ ಒಣಗಿರುತ್ತಲ್ಲ ಹೀರೆಕಾಯಿ ಅಥವಾ ತುಪ್ಪದ ಹೀರೆಕಾಯಿ, ಇದು ಮೇಲ್ಗಡೆ ತೆಗೆದಾಗ ನಮಗೆ ಈ ಥರ ಬರುತ್ತೆ. ಇಷ್ಟು ಚಿಕ್ಕದಿರಲ್ಲ, ಇಷ್ಟು ಉದ್ದ ಇರುತ್ತೆ. ಅಥವಾ ನಾವು ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡು ನಮ್ಗೆ ಯೂಸ್ ಮಾಡ್ಕೊಳ್ಬೋದು. ಸೊ ಹೀರೆಕಾಯಿಂದ ಬಂದಿರುವಂಥದ್ದು ಇದನ್ನೇ ನಾವು ನ್ಯಾಚುರಲ್ ಸ್ಕ್ರಬ್ಬರ್ ಆಗಿ ಯೂಸ್ ಮಾಡೋದು. ಎವ್ರಿ ಡೇ ಬಾಡಿ ಸ್ಕ್ರಬ್ಬರ್ ಆಗಿ ನಾವು ಇದನ್ನೇ ಯೂಸ್ ಮಾಡೋದು. ಸೊ ಇದ್ರ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು ಕಮೆಂಟ್ ಮಾಡಿ. ಆ್ಯಂಡ್ ಯಾರಿಗೆಲ್ಲ ಗೊತ್ತಿಲ್ಲ, ನೀವು ಮ್ಯಾನ್ ಮೇಡ್ ಅಥವಾ ಪ್ಲಾಸ್ಟಿಕ್ ಸ್ಕ್ರಬ್ಬರ್ಸ್ ಬಿಟ್ಟು ಈ ಥರ ಸ್ಕ್ರಬ್ಬರ್ಸ್ನ ಯೂಸ್ ಮಾಡಿ ಇನ್ಮೇಲೆ. ಆ್ಯಂಡ್ ಆನ್ಲೈನಲ್ಲಿ ಹುಡುಕ್ಬೋದು, ಸಿಗುತ್ತೆ ಅನಿಸುತ್ತೆ. ಇಲ್ಲ ನೀವು ಹಳ್ಳಿಯವರಾಗಿದ್ದರೆ ಊರಿಗೆ ಹೋದಾಗ ಯಾರಿಗಾದರೂ ಕೇಳಿದ್ರೆ ಅವರು ಕೂಡ ಇದನ್ನು ಕೊಡ್ತಾರೆ. ಸೊ ಟ್ರೈ ಯೂಸಿಂಗ್ ನ್ಯಾಚುರಲ್ ಪ್ರಾಡಕ್ಟ್. ಸೊ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ಐ ಥಾಟ್ ಐ ವಿಲ್ ಮೇಕ್ ಅ ವಿಡಿಯೋ ಆಫ್ ಇಟ್.